ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದುಬಿಟ್ಟು ಕ್ರಿಸ್ಮಸ್ ಡೇ. ಸೊ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಆ್ಯಕ್ಚುಲಿ ಅಂತಂದರೆ ನಾವು ಕ್ರಿಸ್ಮಸ್ ಇನ್ನೂ ಸೆಲೆಬ್ರೇಷನ್ ಮಾಡಲ್ಲ. ಬಟ್ ನಮ್ಮೂರಲ್ಲಿ ಗುಲ್ಬರ್ಗದಲ್ಲಿ ಒಂದು 4-5 ಕಡೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಆ ಪ್ಲೇಸಿಗೆ ವಿಸಿಟ್ ಮಾಡಿ ಬರೋಕ್ಕೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವ ಕಡೆ ಎಲ್ಲ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದಾರಲ್ಲ ಅಲ್ಲಿ ಒಂದು 2 ಪ್ಲೇಸಿಗೆ ನಾವು ವಿಸಿಟ್ ಮಾಡಬೇಕಂತ ನಾನು ಮಾಣಿಕ್ ಹೋಗಿದ್ದೀವಿ. ಆ್ಯಂಡ್ ಔಟ್ಸೈಡ್ ವ್ಯೂ ಈ ಥರ ಇದೆ. ಈ ಪ್ಲೇಸ್ ಬಂದುಬಿಟ್ಟು ಸೆಂಟ್ ಮೇರಿ ಅಂತ ಸ್ಕೂಲ್ ಇದೆ. ಸೊ ಹೌದು, ಆ್ಯಕ್ಚುಲಿ ಇದು ಪರ್ಟಿಕ್ಯುಲರ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಇದು, ಸೆಂಟ್ ಮೇರಿ ಅಂತ. ಬಟ್ ಯಾರು ಬೇಕಾದರೂ ಅಡ್ಮಿಷನ್ ತೊಗೊಳ್ಬೋದು. ಆ್ಯಂಡ್ ಇಲ್ಲಿ ನಾವು ಫಸ್ಟ್ ಟೋಟಲಿ 3 ಗೇಟ್ ಇರೋದು. ಸೊ ನಾವು ಮಧ್ಯ ಗೇಟಿಂದ ಇವಾಗ ಎಂಟ್ರಿ ಆಗ್ತಿದ್ದೀವಿ. ನೀವು ನೋಡ್ಬೋದು ಡೆಕೋರೇಷನ್ ಎಷ್ಟು ಚೆನ್ನಾಗಿಲ್ಲ ಮಾಡಿದಾರಂತ. ಸೊ ನಾನು ವಿಡಿಯೋದಲ್ಲಿ ಫುಲ್ ಕಂಪ್ಲೀಟಾಗಿ ತೋರಿಸ್ತೀನಿ, ಮಿಸ್ ಮಾಡಿದೆ. ಹೋಪ್ಸು ನಿಮಗೂ ವಿಡಿಯೋ ಇಷ್ಟ ಆಗುತ್ತಂತ ನಾನು ಅನ್ಕೋತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಎಂಟ್ರೆನ್ಸು ಚರ್ಚು. ಆ್ಯಂಡ್ ಆಫ್ಟರ್ ದ್ಯಾಟ್ ಈ ಕಡೆ ನಾವು ಲೆಫ್ಟ್ ಸೈಡಿಂದ ಹೋಗೋದು ಎಂಟ್ರಿ, ಮತ್ತು ರೈಟ್ ಸೈಡಿಂದ ಎಕ್ಸಿಟ್ ಇದೆ. ಸೊ ನಾವಿವಾಗ ಇಲ್ಲಿ ಕೆಳಗಡೆ ಸ್ಲಿಪ್ಪರ್ ಬಿಡ್ತಿದ್ದೀವಿ. ಬಂದ ತಕ್ಷಣವೇ ಹ್ಯಾಪಿ ಕ್ರಿಸ್ಮಸ್ ಅಂತ ಇಲ್ಲಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಸಂತಾಕ್ಲೋಸ್ ಪಕ್ಕ. ಅದಾದಮೇಲೆ ಇಲ್ಲಿ ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರೆ, ಸ್ನೋ ಥರ ಮಾಡಿದ್ದಾರೆ, ವಾಟರ್ಫಾಲ್ ಮಾಡಿದ್ದಾರೆ, ಮತ್ತು ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಏನೇನಂತ ನನಗೂ ಅಷ್ಟು ಪರ್ಟಿಕ್ಯುಲರಾಗಿ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ ಎಲ್ಲ ತುಂಬ ಚೇಂಜ್ ಆಗ್ತಿತ್ತು. ಆ್ಯಂಡ್ ಅಲ್ಲಿ ಇವರೆಲ್ಲ ಗಾರ್ಡು. ಸೊ ಅದನ್ನ ನಾವು ಒಳಗಡೆ ಬಿಡಲ್ಲ, ನಮಗೆ ಹೊರಗಡೆಯಿಂದನೇ ಏನೇ ಶೂಟ್ ಮಾಡಿದ್ರು ಹೊರಗಡೆಯಿಂದನೇ, ಫೋಟೋ ತಗೋಬೇಕಾದ್ರೂ ಹೊರಗಡೆಯಿಂದನೇ, ಒಳಗಡೆ ಎಂಟ್ರಿ ಇಲ್ಲ. ಸೊ ನೀವೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರಂತ. ಆ್ಯಂಡ್ ಇದೊಂದು ಪ್ಲೇಸು ಮತ್ತು ಇನ್ನೊಂದು ಪ್ಲೇಸ್ ಕೂಡ ಪ್ಲ್ಯಾನ್ ಮಾಡಿದ್ದೀವಿ. ನೈಟ್ ತುಂಬ ಲೇಟ್ ಆಗಿದೆ, ಇವಾಗ ಟೈಮ್ ಬಂದುಬಿಟ್ಟು ಒಂದು 9 ಗಂಟೆ ಆಗಿದೆ. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ಲೇಸಿಗೆ ಹೋಗಲ್ಲ. ಬಿಕಾಸ್ ಇಯರ್ ಎಂಡು ಮಂತ್ ಎಂಡ್ ಇರೋದ್ರಿಂದ ಮಾಣಿಕಿಗೆ ತುಂಬ ಕೆಲಸ ಇದೆ. ಅದಕ್ಕೋಸ್ಕರ ಅವರು ಲೇಟಾಗಿ ಬಂದರು. ಇಫ್ ಅವ್ರು ಏನಾದರೂ ಬೇಗ ಬಂದಿದ್ದರೆ ಒಂದು 6 ಗಂಟೆ ಅಥವಾ 7 ಗಂಟೆಗೆಲ್ಲ ಬಂದಿದ್ರಿ ಅಂತಂದರೆ ಒಂದು 4-5 ಪ್ಲೇಸ್ ವಿಸಿಟ್ ಮಾಡ್ತಿದ್ವಿ. ಬಟ್ ಅವ್ರು ಲೇಟ್ ಮಾಡಿ ಬಂದಿರೋದ್ರಿಂದ ಒಂದು 2 ಪ್ಲೇಸ್ ವಿಸಿಟ್ ಮಾಡೋದು. ಇಲ್ಲೆಲ್ಲರೂ ಕ್ಯಾಂಡಲ್ ಹಚ್ತಿದ್ದಾರೆ. ಸೊ ಇವಾಗ ನಾವು ಆಗ್ತಿದ್ದೀವಿ, ಒಳಗಡೆ ಹೋಗ್ತಿದ್ದೀವಿ ಎಂಟ್ರಿ. ಸ್ಟೆಪ್ಸ್ ಇದೆ, ಸ್ಟೆಪ್ಸಿಗೆ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಲೈಟೆಲ್ಲ ಹಾಕ್ಬಿಟ್ಟು ಕಲರ್ಫುಲ್ ಲೈಟು. ಆ್ಯಂಡ್ ಹೋದ ತಕ್ಷಣ ಇಲ್ಲಿ ಫಸ್ಟ್ ಬೆಂಚ್ ಇದೆ. ಆ್ಯಂಡ್ ಇದು ಇಲ್ಲಿ ಕಾಣ್ತಿದೆ ಅಲ್ಲ, ಒಳಗಡೆ ಹೋಗ್ತಿರೋದು ನಾವು. ಸೊ ಮೇಲ್ಗಡೆಯಿಂದ ನೋಡಿ ಎಷ್ಟು ಜನ ಬಂದರೆ, ತುಂಬ ಜನ ಬರ್ತಾರೆ. ತುಂಬ ಗುಲ್ಬರ್ಗದಿಂದ ಅಕ್ಕಪಕ್ಕ ಎಷ್ಟು ಹಳ್ಳಿಯಿಂದನೂ ಬರ್ತಾರೆ. ಮತ್ತಂದರೆ ಫುಲ್ಲು ಗುಲ್ಬರ್ಗದಿಂದ ಎಲ್ಲಿದ್ದರೆ ಮೇನ್ ಇಲ್ಲೇ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಸೆಂಟ್ ಮೇರಿ ಸ್ಕೂಲ್ಗೆ, ದೆನ್ ಬೇರೆ ಕಡೆ ಎಲ್ಲ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಇದು ಮೇನ್ ಚರ್ಚು, ಎಂಟ್ರಿ ಆಗ್ತಿದ್ದೀವಿ ನೋಡಿ. ಸೊ ಇಲ್ಲೆಲ್ಲ ಚರ್ಚಿಗೆ ಬಂದವರೆಲ್ಲ ಕೂತ್ಕೊಂಡು ಪ್ರೇ ಮಾಡ್ತಾರಲ್ವ, ಇಲ್ಲೆಲ್ಲ ಬೆಂಚಸ್ ಹಾಕಿರ್ತಾರೆ. ಸೊ ನಾರ್ಮಲಿ ನೀವು ನೋಡಿರ್ಬೋದು ಚರ್ಚಸ್ಸೆಲ್ಲ ಬೆಂಚಸ್ ಇರುತ್ತಂತ. ಸೊ ಇಲ್ಲಿ ಬೆಂಚಸ್ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಇದು ತುಂಬ ಫೇಮಸ್ ಗುಲ್ಬರ್ಗದಲ್ಲಿ ಚರ್ಚು. ಸೊ ಅಲ್ಲಿ ನೋಡ್ಬೋದು ನೀವು, ಸೆಂಟ್ರಲ್ಲಿ ಯೇಸು ಕ್ರಿಸ್ತ ಇದ್ದಾರೆ. ಮತ್ತಂದರೆ ಇಲ್ಲಿ ಮುಂದೆ ಎಲ್ಲ ಅಲ್ಲಿ ಫಾದರ್ಸ್ ನಿಂತಿದ್ದಾರೆ. ಒಂದು 7-8 ಜನ ಫಾದರ್ಸ್ ಮತ್ತು ಸಿಸ್ಟರ್ಸ್ ಇದ್ದಾರೆ. ಸೊ ಅವರೆಲ್ಲ ತಲೆ ಮೇಲೆ ಹಿಂಗೆ ಕೈ ಇಟ್ಟು ಪ್ರೇ ಮಾಡ್ತಿದ್ದಾರೆ. ಪ್ರೇ ಮಾಡಿಸ್ಕೊಳ್ಳೋರು ಪ್ರೇ ಮಾಡಿಸ್ಕೋತಿದ್ದಾರೆ. ಆ್ಯಂಡ್ ಯಾರಿಗೆ ಬೇಕೋ ಅವರು ಪ್ರೇ ಮಾಡಿಸ್ಕೋಬೋದು. ಹಂಗಂತ ಕ್ರಿಶ್ಚಿಯನ್ನೇ ಮಾಡಿಸ್ಕೋಬೇಕಂತಿಲ್ಲ, ಬೇರೆ ಯಾರು ಕೂಡ ಮಾಡಿಸ್ಕೋತಿದ್ದಾರೆ. ಸೊ ನೋಡ್ಬೋದು ಇಲ್ಲಿ ಪ್ರೇ ಮಾಡಿಸ್ಕೊಂಡ್ಬಿಟ್ಟು ಈ ಕಡೆ ನಾವು ಸೈಡಿಗೆ ಎಕ್ಸಿಟಿಗೆ ಬರ್ತಿದ್ದೀವಿ. ಸೊ ಅಲ್ಲಿ ನೋಡಿ ಸಿಸ್ಟರ್ಸ್ ಇದ್ದಾರೆ ಮತ್ತು ಫಾದರ್ಸು ಇದ್ದಾರೆ. ಇವಾಗ ನಾವು ಆ ಕಡೆ ಸುತ್ತಕೊಂಡು ಈ ಕಡೆ ಎಕ್ಸಿಟ್ ಆಗ್ತಿದ್ದೀವಿ. ಇಲ್ಲಿ ನಾವು ಕ್ರಿಶ್ಚಿಯನ್ಸೇ ಇಲ್ಲ, ತುಂಬ ಜನ ನಾನ್ ಕ್ರಿಶ್ಚಿಯನ್ಸ್ ಕೂಡ ಬಂದಿದ್ದಾರೆ. ಸೊ ನಾವು ಸಡನ್ನಾಗಿ ನೋಡಿದ ತಕ್ಷಣ ಎಷ್ಟು ಜನ ಕ್ರಿಶ್ಚಿಯನ್ಸ್ ಅನ್ಕೋಬೋದು. ಇಲ್ಲ, ಇಲ್ಲಿ 50% ಕ್ರಿಶ್ಚಿಯನ್ ಇದ್ದರೆ 50% ನಾನ್ ಕ್ರಿಶ್ಚಿಯನ್ ಕೂಡ ಬಂದಿದ್ದಾರೆ. ಆ್ಯಂಡ್ ಇವಾಗ ನಾವು ಎಕ್ಸಿಟ್ ಆಗ್ತಿದ್ದೀವಿ ಇಲ್ಲಿ ಕೆಳಗಡೆ. ಆ್ಯಂಡ್ ಫಸ್ಟು ಎಕ್ಸಿಟ್ ಆದ ಕೂಡಲೇ ದೊಡ್ಡ ಸ್ಟಾರ್ ಮಾಡಿದ್ದಾರೆ. ಆ್ಯಂಡ್ ಸೈಡಿಗೆ ಇಲ್ಲಿ ನೋಡಿ, ಇದು ಫ್ರಂಟ್ ಅಲ್ವಾ, ಈ ಕಡೆ ಮತ್ತೆ ಸೈಡಿಗೆ ಸ್ನ್ಯಾಕ್ಸ್ದು ಎಲ್ಲ ಅರೇಂಜ್ ಮಾಡಿದ್ದಾರೆ. ಲೈಕ್ ಯಾರಾದರೂ ಸ್ನ್ಯಾಕ್ಸ್ ತಿನ್ನೋರು ಇದ್ದರೆ ಹೋಗಿ ತಿನ್ಕೊಂಬರ್ಬೋದು. ನಾವು ಕೂಡ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಅದು ತಿನ್ಕೊಂಡ್ವಿ ಲೈಟಾಗಿ, ಜಾಸ್ತಿನೂ ತಿನ್ನಲಿಲ್ಲ. ಆ್ಯಂಡ್ ಇದು ದೊಡ್ಡ ಸ್ಟಾರು. ಇದಕ್ಕೆ ಒಂದೊಂದಕ್ಕೆಲ್ಲ ಒಂದೊಂದು ಸ್ಟೋರಿ ಇರೋದು, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ. ನಾವು ಏನಾದರೂ ಚರ್ಚಿಗೆ ಹೋಗಿ ಕೇಳಿದರೆ ಐಡಿಯಾ ಇರ್ತಿತ್ತು, ಬಟ್ ನಮಗೇನು ಇದು ಐಡಿಯಾ ಇಲ್ಲ. ಬಟ್ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ, ನೋಡೋಕ್ಕೆ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ಹೋಗೋದು.
ಆ್ಯಂಡ್ ಪ್ರತಿಯೊಂದಕ್ಕೂ ಮೀನಿಂಗ್ ಇದೆ. ಇಲ್ಲಿ ಏನೇನು ಡೆಕೋರೇಷನ್ ಮಾಡಿದಾರಲ್ಲ ಪ್ರತಿಯೊಂದಕ್ಕೂ ಮೀನಿಂಗ್ ಇದೆ. ಆ್ಯಂಡ್ ದೆನ್ ಅಲ್ಲಿ ನೀವು ಆವಾಗಲೇ ಕ್ಯಾಂಡಲ್ ಹಚ್ಚೋದನ್ನ ನಾನು ನಿಮ್ಗೆ ತೋರಿಸಿದ್ನಲ್ಲ, ಸೊ ಕ್ಯಾಂಡಲ್ ಇಲ್ಲಿ ಫ್ರಂಟಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ಯಾರು ಬೇಕಾದರೂ ತೊಗೊಂಡ್ಬಿಟ್ಟು ಹಚ್ಬೋದು. ಇಲ್ಲಿ ನೋಡಿ ಕ್ಯಾಂಡಲ್ಸ್ ಮತ್ತಂತಂದರೆ ಕೆಲವೊಂದು ಐಟಮ್ಸ್ ಇದೆ, ಯಾರಿಗೆ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಸೊ ಈಗ ಆಲ್ರೆಡಿ ನಮಗಿಲ್ಲಿ ತುಂಬ ಲೇಟ್ ಆಗ್ತಿದೆ, ಮಾಣಿಕ್ ಅಂತಂದ್ರು ಲೇಟ್ ಆಗ್ತಿದೆ. ಇನ್ನೊಂದು ಕಡೆ ಹೋಗೋಣ, ಜಾಸ್ತಿ ಹೋಗೋಕ್ಕಾಗಲ್ಲ. ಆ್ಯಂಡ್ ನಿನ್ನ ಡೆಲಿವರಿನೂ ಹೀಗೆ ಆಗಿದೆ ಅಲ್ಲ, 1-2 ಮಂತ್ಸ್ ಆಯ್ತಲ್ವ, ಸೊ ಅದಕ್ಕೋಸ್ಕರ ಜಾಸ್ತಿ ಏನೂ ಬೇಡ, ಇನ್ನೊಂದು ಪ್ಲೇಸಿಗೆ ಹೋಗ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಅಂತಂದರು. ಸೊ ಫೈನಲಿ ನೋಡಿದ್ರಲ್ಲ ಎಷ್ಟು ಖುಷಿ ಆಯ್ತು ಅಂದರೆ, ಇದಾದಮೇಲೆ ನಾವು ಇನ್ನೊಂದು ಪ್ಲೇಸಿಗೆ ಕೂಡ ಹೋಗ್ತಿದ್ದೀವಿ. ನಾವು ಸ್ಲಿಪ್ಪರ್ ಸಿಗ್ತಿಲ್ಲ, ಅದೇ ಹುಡ್ಕಾಡ್ತಿದ್ದೀವಿ ಎಲ್ಲಿದೆ ಅಂತ. ಸೊ ಸ್ಲಿಪ್ಪರ್ಸ್ ನಾವು ಅಲ್ಲಿ ಸ್ಟಾರ್ಟಿಂಗೇ ಬಿಟ್ಟಿದ್ವಿ. ನಂದು ಸ್ಲಿಪ್ಪರ್ ಇರೋದು, ಮಾಣಿಕ್ ಅವ್ರದ್ದು ಶೂಸ್ ಇರೋದು. ಸೊ ಇಲ್ಲೇ ಹುಡ್ಕಾಡ್ತಿದ್ದೀವಿ ನೋಡಿ. ಓಕೆ, ಮಿಕ್ಸಪ್ ಆಗಿರುತ್ತಲ್ಲ, ತುಂಬ ಜನ ಬಿಟ್ಟಿರ್ತಾರಲ್ವ, ಸೊ ಮಿಕ್ಸಪ್ ಹೋಗಿರುತ್ತೆ. ಅವ್ರ ಶೂ ಸಿಕ್ತು, ನನ್ನ ಸ್ಲಿಪ್ಪರ್ ಕೂಡ ಸಿಗ್ತಿದೆ. ಆ್ಯಂಡ್ ಅವ್ರಿಗೆ ಕೂಡ ತುಂಬ ಖುಷಿ ಆಯಿತು, ಚೆನ್ನಾಗಿದೆ ಅಂತ ಅಂದರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಗುಲ್ಬರ್ಗದಲ್ಲಿ ಇಷ್ಟು ವರ್ಷ, ಒಂದು 28 ಇಯರ್ಸಿಂದ ಇದ್ದೀವಿ. ನಮ್ಗೆ ಇಲ್ಲಿ ಮಾಡ್ತಾರಂತ ಗೊತ್ತಿತ್ತು, ಬಟ್ ನಾವು ಯಾವತ್ತೂ ಹೋಗಿಲ್ಲ ಕ್ರಿಸ್ಮಸ್ಗೆ. ಸೊ ಫಸ್ಟ್ ಟೈಮ್ ನಾನು ಬಂದಿರೋದಿಲ್ಲಿ. ಇವಾಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತಂದರು. ಸೊ ಮತ್ತೆ ಸ್ಕೂಟಿ ತೆಗೆದು ಔಟ್ಸೈಡಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹೊರಗಡೆ ಎಲ್ಲ ಬಲೂನ್ಸು, ಟಾಯ್ಸು ಎಲ್ಲ ಸೇಲ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಬೇಬಿಗೆ ಬಲೂನ್ ತೊಗೋಬೇಕಂದ್ರೆ ಮಾಣಿಕಂದ್ರು ಇಲ್ಲ, ಬೇಬಿ ತುಂಬ ಚಿಕ್ಕದಿದೆ ಇನ್ನೂ, ಅದಕ್ಕಿನ್ನೂ ಸೆನ್ಸ್ ಆಗೋಲ್ಲ, ಸೊ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಆಮೇಲೆ ತರೋಣ ಅಂತಂದರು. ಅದಾದಮೇಲೆ ನಾವು ಆರ್ಚಿಡ್ ಮಾಲಿಗೆ ಬಂದಿದ್ದೀವಿ. ಸೊ ಗುಲ್ಬರ್ಗದಲ್ಲಿರೋದು. ಇಲ್ಲೆಲ್ಲ ತುಂಬ ಬೇರೆ ಬೇರೆ ಹೈಟೆಕ್ ಬ್ರ್ಯಾಂಡ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ಮಾಲ್ ಡೆಕೋರೇಷನ್ ಮಾಡಿದ್ದಾರೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಕೂಡ ಲೈಟ್ನಿಂಗ್ ಎಲ್ಲ ಸ್ಟಾರ್ಸು ಎಲ್ಲ ಹಾಕಿದ್ದಾರೆ. ಅದಾದಮೇಲೆ ಇಲ್ಲಿ ಸ್ಯಾಂತಾ ಕ್ಲಾತ್ ಮಾಡಿದ್ದಾರೆ ಮಧ್ಯದಲ್ಲಿ, ಈ ಕಡೆ ಎರಡು ಕೂಡ ಕ್ರಿಸ್ಮಸ್ ಟ್ರೀ. ತುಂಬ ಜನ ಬಂದು ಫೋಟೋ ತೆಗಿತಾರೆ. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳಿದೆ ಎಲ್ಲೆಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ ಅದನ್ನು. ಗುಲ್ಬರ್ಗದಲ್ಲಿ ಕ್ರಿಶ್ಚಿಯನ್ಸ್ಗಿಂತ ನಾನ್ ಕ್ರಿಶ್ಚಿಯನ್ಸೇ ತುಂಬ ಎಕ್ಸೈಟ್ಮೆಂಟ್ ಆಗಿರ್ತಾರೆ. ತುಂಬ ಜನ 50% ಅವರಿದ್ದರೆ 50% ಇವ್ರು ಇರ್ತಾರೆ. ಸೊ ಸೆಲೆಬ್ರೇಷನ್ ಅಲ್ವಾ, ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ. ಸೊ ನೋಡೋಕೆ ತುಂಬ ಖುಷಿಯಾಗುತ್ತೆ. ಹಂಗಾಗ್ಬಿಟ್ಟು ನಂಗೆ ಕೂಡ ತುಂಬ ಅಲ್ಲಿ ಫೋಟೋ ತಗೋಬೇಕಂತಂದರೆ ಯಾರೂ ಬಿಡ್ತಾನೆ ಇಲ್ಲ, ಸ್ಪೇಸೇ ಕೊಡ್ತಿಲ್ಲ, ಅಷ್ಟು ಜನ ಆಲ್ರೆಡಿ ಆಗಿದ್ದರು. ಆದರೂ ಕೂಡ ನಾನು ಈ ಕಡೆ ಸೈಡಿಗೆ ನಿಂತ್ಕೊಂಡ್ಬಿಟ್ಟು, ಯಾಕಂದರೆ ನಮಗೆ ತುಂಬ ವೆಯ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಲೇಟ್ ಆಗಿದೆ ಅಲ್ವಾ. ಅದಕ್ಕೋಸ್ಕರ ಈ ಕಡೆ ಸೈಡಿಗೆ ನಿಂತ್ಕೊಂಡು ಈ ಕಡೆಯಿಂದ ಫೋಟೋ ತಗೊಂಡ್ಬಿಟ್ವಿ ಇಬ್ಬರು ಕೂಡ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನೀವು ನೋಡ್ಬೋದು, ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಆರ್ಚಿಡ್ ಮಾಲಲ್ಲಿ 2nd ಫ್ಲೋರ್ ಇಲ್ಲಿ ಮಾಡಿರೋದು ಇದು, ಆ್ಯಕ್ಚುಲಿ ಹೇಳಬೇಕಂತಂದರೆ. ಆ್ಯಂಡ್ ಈ ಫ್ಲೋರಲ್ಲಿ ಮಕ್ಕಳಿಗೆ ಆಡ್ಸೋಕ್ಕೆ ತುಂಬ ಸ್ಟೇಷನ್ಸ್ ಇದೆ, ತುಂಬ ಗೇಮ್ಸ್ ಇದೆ ಇಲ್ಲಿ ಆಡೋಕ್ಕಂದರೆ. ಮೇಲ್ಗಡೆ ನೋಡ್ಬೋದು. ಆ್ಯಕ್ಚುಲಿ 3rd ಫ್ಲೋರಿಗೂ, ಇದು ಆ್ಯಕ್ಚುಲಿ 2nd ಫ್ಲೋರು, ಇದರಲ್ಲಿ ಸ್ವಲ್ಪ ಇದೆ. ಮತ್ತು 3rd ಫ್ಲೋರಿಗೆ ಹೋದ ತಕ್ಷಣ ಇನ್ನೂ ಜಾಸ್ತಿ ಇದೆ. ಆ್ಯಂಡ್ ಇದು ಬರ್ಡೇ ಪಾರ್ಟಿ ಡೆಕೋರೇಷನ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ ಆಲ್ ಇನ್ ಒನ್ನು. ನಾವು ಪ್ಲ್ಯಾನಿಂಗ್ ಮಾಡ್ತಿದ್ದೀವಿ, ನಮ್ಮ ಬೇಬಿ 1 ಇಯರ್ ಆದಮೇಲೆ ನಾವು ಇಲ್ಲಿಂದ ತೊಗೊಳ್ಬೇಕಂತ ಅದೇ ಡಿಸ್ಕಷನ್ ಮಾಡ್ತಿದ್ವಿ ಹೊರಗಡೆಯಿಂದ ನಿಂತ್ಕೊಂಡು. ಒಳಗಡೆ ಹೋಗಲಿಲ್ಲ ನಾವು. ಸೊ ಹೊರಗಡೆಯಿಂದ ಆಲ್ ಇನ್ ಒನ್ ಅಂದರೆ ಜಾಸ್ತಿ ಏನು ತಿರುಗಾಡೋಕ್ಕಾಗಲ್ಲ, ಒಂದೇ ಕಡೆ ಸಿಗುತ್ತಂತ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.